ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ನೈಲ್ ಹೆಡ್ಡಿಂಗ್ ನೋಡ್ಬಿಟ್ಟು ಏನಪ್ಪ ಮೋದಿಯನ್ನ ಟ್ರ್ಯಾಪ್ ಮಾಡಿದೆ ಇರಾನ್, ಏನಿದು ವಿಚಾರ ಅಂತ ಅಂದುಕೊಳ್ತಾ ಇದ್ರಾ? ಕೆಲವೊಮ್ಮೆ ಈ ಜಿಯೋಪೊಲಿಟಿಕ್ಸ್ ಇದೆಯಲ್ಲ, ಇದರಲ್ಲಿ ಈ ಉಭಯ ಸಂಕಟ ಅನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ. ಯಾವುದೇ ನಿರ್ಧಾರ ಕೈಗೊಂಡ್ರೂ ಕೂಡ ಅದರಲ್ಲಿ ಪ್ಲಸ್ ಕೂಡ ಇರುತ್ತೆ, ಮೈನಸ್ ಕೂಡ ಇರುತ್ತೆ. ಅಂತಹ ಸನ್ನಿವೇಶ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರಾನ್ ಅಂತಹದೇ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ. ಅದು ಹೇಗೆ ಕೇಳಿದ್ರೆ, ಇರಾನ್ನಲ್ಲಿ ಮಾಜಿ ಸುಪ್ರೀಂ ಲೀಡರ್ ಆದಂತಹ ಅಯತುಲ್ಲಾ ಅಲಿ ಖಮಿನಾಯಿನ ಅಂತ್ಯಕ್ರಿಯೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಅಂತ್ಯಕ್ರಿಯೆ ಇದೆಯಲ್ಲ, ಇದನ್ನ ಬಹಳ ದೊಡ್ಡದಾಗಿ ಮಾಡಬೇಕು, ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ಜಗತ್ತಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ಇರಾನ್ನ ಉದ್ದೇಶ. ಜೊತೆಗೆ ತನ್ನ ದೇಶದಲ್ಲಿರುವಂತಹ ಜನರಿದಾರಲ್ಲ, ಅವರಿಗೂ ಕೂಡ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಸರ್ಕಾರ ಏನಿದೆ ಅದಿನ್ನೂ ಕೂಡ ಸತ್ತಿಲ್ಲ, ಅದೇ ಕಂಟ್ರೋಲ್ನಲ್ಲಿದೆ ಅನ್ನೋದನ್ನ ಸಾಬೀತು ಮಾಡಬೇಕಾಗಿದೆ. ಹೀಗಾಗಿ ವಿಶ್ವದ ನಾಯಕರುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗ್ತಾ ಇದೆ. ವಿಶ್ವದ ನಾಯಕರು ಅಂತಂದ್ರೆ ಇರಾನ್ಗೆ ಆಪ್ತ ಇರುವಂತಹ ದೇಶದ ನಾಯಕರು. ಹಾಗೆ ಭಾರತದ ಪ್ರಧಾನಿಗೂ ಕೂಡ ಈ ಇನ್ವಿಟೇಷನ್ ಬಂದಿದೆ. ಮಿತ್ರರೇ, ಭಾರತದ ಪ್ರಧಾನಿ ಈ ಇನ್ವಿಟೇಷನ್ ಅನ್ನ ಒಪ್ಕೊಳ್ತಾರ? ಅಯತುಲ್ಲಾ ಅಲಿ ಖಮಿನೈನ ಅಂತ್ಯಕ್ರಿಯೆಯಲ್ಲಿ ಮೋದಿ ಭಾಗಿಯಾಗ್ತಾರ? ಇದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ಒಂದು ವೇಳೆ ಮೋದಿ ಇರಾನ್ಗೆ ಹೋದ್ರೂ ಕೂಡ ಅದರಿಂದ ಭಾರತಕ್ಕೆ ನಷ್ಟ ಇದೆ, ಹೋಗದೇ ಇದ್ರೂ ಕೂಡ ನಷ್ಟ ಇದೆ. ಯಾವುದು ಹೆಚ್ಚು ಲಾಭ, ಯಾವುದು ಹೆಚ್ಚು ನಷ್ಟ ಅನ್ನೋದರಲ್ಲಿ ಭಾರತ ಸರ್ಕಾರ ಈಗ ಲೆಕ್ಕಾಚಾರ ಹಾಕ್ತಾ ಇದೆ. ಈ ಒಂದು ಟ್ರಿಕಿ ಸಿಚುವೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಫೆಬ್ರವರಿ 28 ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಯುದ್ಧವನ್ನು ಆರಂಭಿಸ್ತವೆ. ಯುದ್ಧ ಹೇಗೆ ಆರಂಭ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮೊದಲಿಗೆ ಇರಾನ್ನಲ್ಲಿ ಹತ್ಯೆ ಮಾಡುವಂತಹದ್ದೇ ಅಲ್ಲಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮಿನೈನನ್ನ. ಅಂದ್ರೆ ಮೊದಲ ಏಟೆ ಇರಾನ್ನ ಸರ್ವೋಚ್ಚ ನಾಯಕನಿಗೆ ಬಿದ್ದಿದೆ. ಆ ದಾಳಿಯಲ್ಲಿ ಖಮಿನೈ ಸತ್ತೋಗ್ತಾರೆ. ಫೆಬ್ರವರಿ 28ನೇ ತಾರೀಕೆ ಅವರ ಅಂತ್ಯ ಆಗಿರುತ್ತೆ. ಅದಾದ ನಂತರ ಸುದೀರ್ಘವಾಗಿ ಯುದ್ಧ ನಡೆಯುತ್ತೆ. ಆದರೆ ಇರಾನ್ಗೆ ಅಯತುಲ್ಲಾ ಅಲಿ ಖಮಿನೈನ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕಾಗಿರೋದಿಲ್ಲ. ಯಾಕೆ ಅಂತ ನಾನೇನು ಹೇಳಬೇಕಾ? ಇರಾನ್ ಮೇಲೆ ಆ ಪ್ರಮಾಣದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಬಾಂಬಿಂಗ್ ಮಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತಂದ್ರೆ ಖಮಿನೈ ಅವರ ಪಾರ್ಥಿವ ಶರೀರವನ್ನ ಕದ್ದು ಮುಚ್ಚಿ ಹೂತಾಕಬೇಕಾಗಿತ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಇರಾನ್ ಏನ್ ಪ್ಲಾನ್ ಮಾಡುತ್ತೆ ಅಂತಂದ್ರೆ, ಇವತ್ತೆಲ್ಲ ನಾಳೆ ಯುದ್ಧ ನಿಲ್ಲುತ್ತಲ್ವಾ, ಯುದ್ಧ ನಿಂತ ಬಳಿಕವೇ ಈ ಅಂತ್ಯಕ್ರಿಯೆಯನ್ನು ಮಾಡಬೇಕು, ಅವರಿಗೆ ಬಹಳ ದೊಡ್ಡ ಗೌರವವನ್ನು ಸಮರ್ಪಣೆ ಮಾಡಬೇಕು. ಯಾಕೆಂತಂದ್ರೆ ಈ ಅಲಿ ಖಮಿನೈ ಇರಾನನ್ನ 3.5 ದಶಕಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ಅಷ್ಟು ಸಮಯ ಇಡೀ ಇರಾನ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಂತಹ ನಾಯಕ. ಹೀಗಾಗಿ ಒಂದು ದೊಡ್ಡ ಗೌರವವನ್ನು ಕೊಡಬೇಕು ಅಂತ ಇರಾನ್ ಕೂಡ ಕಾಯ್ತಾ ಇತ್ತು. ಸದ್ಯ ಅಮೆರಿಕ ಮತ್ತು ಇರಾನ್ನ ಯುದ್ಧ ಇದೆಯಲ್ಲ, ನಿಂತಿದೆ. ಒಂದು MOUಗೂ ಕೂಡ ಸಹಿ ಆಗಿದೆ. ಒಪ್ಪಂದದ ಹಂತಕ್ಕೆ ಬಂದಿದ್ದಾರೆ ಇಬ್ರು ಕೂಡ. ಈಗ ಇರಾನ್ಗೆ ಒಂದು ಹಂತದಲ್ಲಿ ಕಾನ್ಫಿಡೆನ್ಸ್ ಬಂದಿದೆ, ಇನ್ನು ಯುದ್ಧ ಆಗೋದಿಲ್ಲ, ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತ. ಹೀಗಾಗಿ ಜುಲೈ 4ರಿಂದ ಜುಲೈ 9 ಈ ಅವಧಿಯಲ್ಲಿ ಒಟ್ಟು 5 ದಿನಗಳ ಕಾಲ ಅಯತುಲ್ಲಾ ಅಲಿ ಖಮಿನೈನ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಇರಾನ್ನ ಸರ್ಕಾರ ತೀರ್ಮಾನ ಮಾಡಿದೆ. ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿಸಬೇಕು ಅಂತಂದ್ರೆ ಅದಕ್ಕೆ ಗ್ಲೋಬಲ್ ಲೆವೆಲ್ನ ಲೀಡರ್ಗಳು ಬರಬೇಕು. ನಿಮಗೆಲ್ಲ ನೆನಪಿರಬಹುದು, ಜಪಾನ್ನಲ್ಲಿ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರ ಹತ್ಯೆ ಆಗತ್ತೆ. ಆಗ ಶಿಂಜೋ ಅಬೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವದ ಅನೇಕ ಗಣ್ಯಮಾನ್ಯ ನಾಯಕರು ಭಾಗಿಯಾಗಿದ್ರು. ಅಂತಹದೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಇರಾನ್ ತೀರ್ಮಾನ ಮಾಡಿದೆ. ಈಗಾಗಲೇ ವಿಶ್ವದ ಅನೇಕ ನಾಯಕರುಗಳಿಗೆ ಇರಾನ್ನ ಪ್ರಧಾನಿ ಪೆಜೆಶ್ಕಿಯಾನ್ ಇನ್ವಿಟೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಈಗ ಫಾರ್ಮಲ್ ಇನ್ವಿಟೇಷನ್ ಅನ್ನು ಕಳುಹಿಸಲಾಗಿದೆ. ಮಾಹಿತಿಯ ಪ್ರಕಾರ ಚೈನಾ, ರಷ್ಯಾ, ಪಾಕಿಸ್ತಾನ ಇಂತಹ ದೇಶಗಳಿಗೂ ಕೂಡ ಇರಾನ್ ಈ ಇನ್ವಿಟೇಷನ್ ಅನ್ನು ಕಳುಹಿಸಿದೆ. ಈಗ ಭಾರತಕ್ಕೆ ಇದೊಂಥರ ಉಭಯ ಸಂಕಟದ ಸಿಚುವೇಶನ್ ಅಥವಾ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಂತಹ ಸನ್ನಿವೇಶ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಈ ಯುದ್ಧದ ಬಳಿಕ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ. ಇರಾನ್ ಮೊದಲು ಇಸ್ರೇಲ್ಗೆ ಮಾತ್ರ ಶತ್ರು ಆಗಿತ್ತು, ಅಥವಾ ಅಮೆರಿಕ ಕೂಡ ಇರಾನ್ ಅನ್ನು ದ್ವೇಷ ಮಾಡ್ತಾ ಇತ್ತು. ಆದ್ರೆ ಈ ಯುದ್ಧದ ಬಳಿಕ ಹಾಗಲ್ಲ. ಈ GCC ರಾಷ್ಟ್ರಗಳಿದಾವಲ್ಲ, ಅವರೆಲ್ಲರೂ ಕೂಡ ಇರಾನ್ ಅನ್ನ ದ್ವೇಷ ಮಾಡ್ತಾರೆ. ಯಾಕೆಂದ್ರೆ ಇರಾನ್ ಈ ಯುದ್ಧದ ಸಂದರ್ಭದಲ್ಲಿ GCCಯ ಎಲ್ಲಾ ದೇಶಗಳ ಮೇಲೆ ದಾಳಿ ಮಾಡಿದೆ. ಅದರಲ್ಲೂ UAE ಮೇಲಂತೂ ವಿಪರೀತವಾಗಿ ದಾಳಿ ಮಾಡಿದೆ. UAEಗೆ ಹಾನಿಯಾಗಿದೆ. ಸೇಫ್ ಹೆವೆನ್ ಅನ್ನುವಂತಹ UAEಯ ರೆಪ್ಯುಟೇಷನ್ ಅನ್ನ ಇರಾನ್ ಕಿತ್ತುಕೊಂಡಿದೆ. ಸದ್ಯ UAE ಮತ್ತು ಇರಾನ್ ನಡುವೆ ದ್ವೇಷ ಯಾವ ಹಂತದಲ್ಲಿದೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತದಲ್ಲಿ ಇತ್ತೀಚೆಗೆ ಬ್ರಿಕ್ಸ್ನ ಭದ್ರತಾ ಸಲಹೆಗಾರರ ಮಟ್ಟದ ಮಾತುಕತೆ ಇತ್ತು. ಆ ಸಂದರ್ಭದಲ್ಲಿ ಇರಾನ್ ಮತ್ತು UAE ಪರಸ್ಪರ ಕಿತ್ತಾಡಿದ್ದಾರೆ. ಈ ರೀತಿಯ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಎಲ್ಲಿ ಹೋದ್ರೂ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಇರಾನ್ ಮತ್ತು ಈ GCC ದೇಶಗಳ ನಡುವೆ ದ್ವೇಷ ಬಿಲ್ಡಪ್ ಆಗಿದೆ.
ಭಾರತಕ್ಕೆ ಒಂದು ಹಂತದಲ್ಲಿ ಇರಾನ್ಗಿಂತಲೂ ಕೂಡ UAE ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್ ದೇಶ. ಭಾರತಕ್ಕೆ ವೆರಿ ಇಂಪಾರ್ಟೆಂಟ್ ಆದಂತಹ ದೇಶಗಳು ಅಂತ ಒಂದು 10 ದೇಶಗಳನ್ನೇನಾದರೂ ಪಟ್ಟಿ ಮಾಡಿದ್ರೆ UAE ಅದರಲ್ಲಿ ಡೆಫಿನೆಟ್ ಆಗಿ 4 ಇಲ್ಲ 5ನೇ ಸ್ಥಾನಕ್ಕೆ ಬರುತ್ತೆ. ಅಷ್ಟರ ಮಟ್ಟಿಗೆ ಗುಡ್ ರಿಲೇಶನ್ಶಿಪ್ ಜೊತೆಗೆ ವ್ಯಾಪಾರ ಸಂಬಂಧ ಇಟ್ಟುಕೊಂಡಿರುವಂತಹ ದೇಶ ಈ UAE. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಭಾರತದ ಬ್ರಹ್ಮೋಸ್ ಮೇಲೆ UAEಯ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ, ಆ ಡೀಲ್ ಆಗಬಹುದು, ಆಕಾಶ್ ಅಸ್ತ್ರವನ್ನ ಕೊಳ್ಳೋದಕ್ಕೂ ಕೂಡ UAE ಉತ್ಸಾಹವನ್ನ ತೋರಿಸಿದೆ ಅಂತ. ಇದೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ? ಈಗ UAE ಭಾರತದಿಂದ ಶಸ್ತ್ರಾಸ್ತ್ರ ಖರೀದಿ ಮಾಡ್ತಾ ಇದೆ ಅಂತಂದ್ರೆ ಅದು ಇರಾನ್ನ ವಿರುದ್ಧ UAE ಖರೀದಿ ಮಾಡ್ತಾ ಇರುವಂತಹ ಶಸ್ತ್ರಾಸ್ತ್ರ. ಭಾರತ ಇರಾನ್ ವಿರುದ್ಧವಾಗಿ UAEಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವಂತಹ ದೇಶಗಳ ಸಾಲಿಗೆ ನಿಂತುಕೊಳ್ಳುತ್ತೆ. ಸದ್ಯ ಭಾರತ ಅಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಹೇಳ್ತಾ ಇದೆ, ನಮ್ಮ ಸರ್ವೋಚ್ಚ ನಾಯಕನ ಅಂತ್ಯಕ್ರಿಯೆಯಲ್ಲಿ ನಿಮ್ಮ ಪ್ರಧಾನಿ ಬರಲಿ, ಹೀಗಂತ ಅವರು ಇನ್ವಿಟೇಷನ್ ಕೊಟ್ಟುಬಿಟ್ಟಿದ್ದಾರೆ. ಭಾರತಕ್ಕೆ ಇದಿಷ್ಟು ಮಾತ್ರ ಅಲ್ಲ, ಇದರ ಆಚೆಗೂ ಕೂಡ ಸಾಕಷ್ಟು ಉಭಯ ಸಂಕಟದ ವಿಚಾರಗಳಿದ್ದಾವೆ. ಇರಾನ್ ಅನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಮೊದಲಿನಂತೆ ಅಪ್ಪಿಕೊಂಡು ಮುದ್ದಾಡೋದಕ್ಕೂ ಸಾಧ್ಯ ಇಲ್ಲ. ಇಸ್ರೇಲ್ ಇವತ್ತಿಗೂ ಕೂಡ ಇರಾನ್ ಅನ್ನ ಅಷ್ಟೇ ಪ್ರಮಾಣದಲ್ಲಿ ದ್ವೇಷ ಮಾಡುತ್ತೆ. ಅವರ ದ್ವೇಷ ಜಾಸ್ತಿ ಆಗಿದೆಯೇ ಹೊರತು ಕಡಿಮೆ ಆಗಿಲ್ಲ. ಭಾರತಕ್ಕೆ ಇಸ್ರೇಲ್ ಅತ್ಯಂತ ಮುಖ್ಯವಾದಂತಹ ರಾಷ್ಟ್ರ. ಇವತ್ತು ಇಸ್ರೇಲ್ ಏನು ಹೇಳ್ತಾ ಇದೆ, ನಾವು ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡ್ತೀವಿ, ನಾವು ಹೊಸ ಆಪ್ಷನ್ಗಳನ್ನು ಹುಡುಕ್ತಾ ಇದ್ದೀವಿ, ಹೀಗೆಲ್ಲ ಇಸ್ರೇಲ್ನವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಇಸ್ರೇಲ್ ಮುಂದಿನ ದಿನಗಳಲ್ಲಿ ಭಾರತದೊಂದಿಗೆ ಎಂಗೇಜ್ ಆಗುತ್ತೆ. ಇದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಬೂಸ್ಟ್ ಕೊಡುವಂತಹ ವಿಚಾರ. ಇಸ್ರೇಲ್ನ ದೊಡ್ಡ ದೊಡ್ಡ ಡಿಫೆನ್ಸ್ ಕಂಪನಿಗಳು ಭಾರತದಲ್ಲಿ ತಲೆ ಎತ್ತುತ್ತವೆ. ನೀವು ಬೇಕಾದರೆ ನೆನಪಿನಲ್ಲಿಡಿ, ಆದಷ್ಟು ಶೀಘ್ರದಲ್ಲಿ ಭಾರತ ಇಸ್ರೇಲ್ಗೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಪೂರೈಕೆ ಮಾಡುವಂತಹ ದೇಶ ಆಗುತ್ತೆ. ಹೀಗಾಗಿ ಭಾರತ ಏನೇ ತೀರ್ಮಾನ ಕೈಗೊಳ್ಳೋದಾದ್ರೂ ಕೂಡ ಇಸ್ರೇಲ್ನ ಇಂಟ್ರೆಸ್ಟ್ ಅನ್ನ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಹಾಗಂತ ಇರಾನ್ ಅನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡುವಂತಹ ಸ್ಥಿತಿಯಲ್ಲೂ ಕೂಡ ಭಾರತ ಇಲ್ಲ. ಅದು ಯಾಕೆ ಅಂತಂದ್ರೆ, ನೀವು ಈ ಯುದ್ಧ ಶುರುವಾದಾಗಿನ ಭಾರತದ ನೀತಿಯನ್ನ ನೋಡಿ. ಭಾರತ ಸ್ವಲ್ಪ ಇರಾನ್ನಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಏನ್ ಅನ್ನಿಸ್ತಾ ಇತ್ತು, ಇರಾನ್ನ ಕತೆ ಮುಗಿದೋಯ್ತು. ಇರಾನ್ ಕತೆ ಅಂತಂದ್ರೆ ಅಲ್ಲಿರುವಂತಹ ಇಸ್ಲಾಮಿಕ್ ರಿಪಬ್ಲಿಕ್ನ ಕತೆ. ಈ ಖಮೇನಿಗಳ ಆಡಳಿತ ಅಂತ್ಯ ಆಗತ್ತೆ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಆದ್ರೆ ಬರ್ತಾ ಬರ್ತಾ ಆಗಿದ್ದೇ ಬೇರೆ. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದು ಪಕ್ಕ ಆಯಿತು. ಅನಂತರದಲ್ಲಿ ಭಾರತ ಇರಾನ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡಿತು. ಈಗ ಇದು ಕನ್ಫರ್ಮ್ ಆದಂತಹ ವಿಚಾರ. ಇರಾನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಇಸ್ಲಾಮಿಕ್ ರಿಪಬ್ಲಿಕ್ ಬದಲಾಗೋದಿಲ್ಲ. ಅಲ್ಲಿ ರೆಹಜಾ ಪೆಹಲವಿನೂ ಅಧಿಕಾರಕ್ಕೆ ಬರೋದಿಲ್ಲ, ಅಥವಾ ಇರಾನ್ನ ವಿರೋಧ ಪಕ್ಷದ ಕೈಗೆ ಅಧಿಕಾರ ಸಿಗೋದಿಲ್ಲ. ಇದೇ IRGC ಇರುತ್ತೆ. ಮಜ್ತಾಬಾ ಖಮೇನಿನೋ ಇನ್ಯಾವುದೋ ಖಮೇನಿನೋ ಇರಾನ್ನ ಎಲ್ಲ ಅಧಿಕಾರದ ಸೂತ್ರವನ್ನು ಹಿಡಿದಿಟ್ಟುಕೊಂಡಿರ್ತಾನೆ. ಭಾರತ ಏನಾದರೂ ವ್ಯವಹಾರ ಇಟ್ಕೊಳ್ಳೋದಾದ್ರೆ ಆ ಸರ್ಕಾರದ ಜೊತೆಗೆ ವ್ಯವಹಾರ ಇಟ್ಕೊಳ್ಬೇಕು. ಇದು ಭಾರತಕ್ಕಿರುವಂತಹ ಇನ್ನೊಂದು ಅನಿವಾರ್ಯತೆ. ಇದೆಲ್ಲದರ ಜೊತೆಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಅಮೆರಿಕ ನಿಧಾನವಾಗಿ ಇರಾನ್ ಮೇಲಿರುವಂತಹ ಕಠಿಣ ನಿರ್ಬಂಧಗಳನ್ನ ತೆರವು ಮಾಡುವಂತಹ ಸುಳಿವು ಕೊಡ್ತಾ ಇದೆ. ಈಗಾಗಲೇ ಅವರು ಒಂದು ವಿಂಡೋ ಓಪನ್ ಮಾಡಿದ್ದಾರೆ, ಇರಾನ್ನ ತೈಲವನ್ನ ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ. ಇರಾನ್ ಕಂಪ್ಲೀಟ್ ಆಗಿ ನಿರ್ಬಂಧ ಮುಕ್ತ ಆಯಿತು ಅಂತಂದ್ರೆ ಭಾರತಕ್ಕೆ ಬಹಳ ದೊಡ್ಡ ಅವಕಾಶ ಸಿಗುತ್ತೆ. ಇರಾನ್ ಭಾರತಕ್ಕೆ ಹತ್ತಿರ ಇರುವಂತಹ ದೇಶ. ಅವರ ಬಳಿಯಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ರಿಸರ್ವ್ ಇದೆ. ಭಾರತ ಅಲ್ಲಿಂದ ಆಯಿಲ್ ತರಿಸ್ಕೊಳ್ಬಹುದು. ಇದರಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ. ಬಾರ್ಟರ್ ಸಿಸ್ಟಮ್ ಮೂಲಕ ವ್ಯಾಪಾರ ಮಾಡಬಹುದು, ಅಥವಾ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಬಹುದು. ಇದರ ನಡುವೆ ಈ ಯುದ್ಧ ಆಗುವಂತಹದ್ದು ಭಾರತಕ್ಕೆ ಮೊದಲೇ ತಿಳಿದಿತ್ತು. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಚಹಬಾರ್ ಬಂದರಿಗೆ ಯಾವುದೇ ಅಲೋಕೇಶನ್ ಮಾಡಿರಲಿಲ್ಲ. ಯಾಕಂದ್ರೆ ಯುದ್ಧ ಆಗಿದ್ದೇ ಆದ್ರೆ ಆ ಬಂದರನ್ನ ಉಡಾಯಿಸಬಹುದೇನೋ ಅನ್ನುವಂತಹ ಭಯ ಇತ್ತು. ಯುದ್ಧ ಆಯಿತು, ಇರಾನ್ಗೆ ಬಹಳ ದೊಡ್ಡ ನಷ್ಟವೂ ಕೂಡ ಆಯಿತು. ಆದರೆ ಭಾರತ ಕಂಟ್ರೋಲ್ ಮಾಡ್ತಾ ಇದ್ದಂತಹ ಚಹಬಾರ್ ಬಂದರಿಗೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗಿಲ್ಲ. ಆ ಮಟ್ಟಿಗೆ ತನ್ನ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಇರಾನ್ ಕೂಡ ಭವಿಷ್ಯದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಬ್ಯಾಲೆನ್ಸಿಂಗ್ ಆದಂತಹ ರಿಲೇಶನ್ಶಿಪ್ ಅನ್ನ ಭಾರತ ಇಟ್ಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಿಗೆ ಇರಾನ್ ಇನ್ವಿಟೇಷನ್ ಅನ್ನ ಕಳುಹಿಸಿದೆ, ನಮ್ಮ ಸರ್ವೋಚ್ಚ ನಾಯಕನ ಅಂತ್ಯಕ್ರಿಯೆಯಲ್ಲಿ ನೀವು ಭಾಗವಹಿಸಿ ಅಂತ. ಹಾಗಾದ್ರೆ ಮೋದಿ ಏನ್ ಮಾಡ್ತಾರೆ? ಇದೇ ಫಸ್ಟ್ ಇರಾನ್ ಇನ್ವಿಟೇಷನ್ ಅನ್ನ ಕಳುಹಿಸಿದ್ದು ಕೇಳಿದ್ರೆ ಹಾಗೇನಿಲ್ಲ. ಈ ಹಿಂದೆ ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿಗೆ ಇನ್ವಿಟೇಷನ್ ಬಂದಿತ್ತು. ಆದರೆ ಪ್ರಧಾನಿಯವರು ಹೋಗಿರಲಿಲ್ಲ. ಬದಲಾಗಿ ನಿತಿನ್ ಗಡ್ಕರಿ ಅವರನ್ನ ಭಾರತದ ಪ್ರತಿನಿಧಿಯಾಗಿ ಮೋದಿ ಅವರು ಕಳುಹಿಸಿಕೊಟ್ಟಿದ್ರು. ಈಗಲೂ ಕೂಡ ಅಂತಹದೇ ನಿರ್ಧಾರವನ್ನ ಭಾರತ ಸರ್ಕಾರ ಕೈಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ನಿತಿನ್ ಗಡ್ಕರಿ ಮತ್ತೊಮ್ಮೆ ಹೋಗ್ತಾರೋ, ಅಥವಾ ರಾಜನಾಥ್ ಸಿಂಗ್ ಹೋಗ್ತಾರೋ, ಅಥವಾ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಮೋದಿ ಕಳುಹಿಸಿಕೊಡ್ತಾರೋ ಗೊತ್ತಿಲ್ಲ. ಆದರೆ ಯಾವುದೇ ತೀರ್ಮಾನ ಕೈಗೊಳ್ಳೋದು ಕೂಡ ಭಾರತಕ್ಕೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ಕೇವಲ UAE ಬೇಸರ ಮಾಡಿಕೊಳ್ಳುತ್ತೆ ಅಥವಾ ಇಸ್ರೇಲ್ಗೆ ಬೇಸರ ಆಗುತ್ತೆ ಎನ್ನುವಂಥದ್ದು ಮಾತ್ರ ವಿಚಾರ ಅಲ್ಲ, ಸೆಕ್ಯೂರಿಟಿ ವಿಚಾರವೂ ಕೂಡ ಇದೆ. ಈ ಯುದ್ಧದಲ್ಲಿ ಇಸ್ರೇಲ್ ಯಾವುದೇ ರೀತಿಯಲ್ಲೂ ಕೂಡ ತೃಪ್ತ ಆಗಿಲ್ಲ. ಅಮೆರಿಕ ಮತ್ತು ಇರಾನ್ನ ನಡುವೆ ಡೀಲ್ ಆಗ್ತಾ ಇದ್ರೂ ಕೂಡ ಇಸ್ರೇಲ್ ಅಂತರವನ್ನ ಕಾಯ್ದುಕೊಂಡಿದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ.
ನಾಳೆ ದಿನ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗ್ತಾರೆ, ದೊಡ್ಡ ದೊಡ್ಡ ಗಣ್ಯರು ಭಾಗಿಯಾಗಿರ್ತಾರೆ. ಹೇಳೋದಕ್ಕೆ ಸಾಧ್ಯ ಇಲ್ಲ, ಮಜ್ದಾಬಾ ಖಮೇನಿ ಇದರಲ್ಲಿ ಪ್ರತ್ಯಕ್ಷ ಆದ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಇಸ್ರೇಲ್ ಟಾರ್ಗೆಟ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಾನು ಆಗ್ಲೇ ಒಂದು ಮಾತು ಹೇಳಿದೆ, ನಿತಿನ್ ಗಡ್ಕರಿ ಅವರು ಮಸೂದ್ ಪೆಜೆಶ್ಕಿಯಾನ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಹೋಗಿದ್ರಲ್ಲ, ಅವತ್ತೇ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಹಮಾಸ್ ಚೀಫ್ ಅನ್ನ ಇಸ್ರೇಲ್ ಹೊಡೆದಾಕ್ಬಿಡುತ್ತೆ. ಇರಾನ್ನ ಒಳಗೆ ಇಸ್ರೇಲ್ ಮಾಡಿದಂತಹ ಅತ್ಯಂತ ದೊಡ್ಡ ಕಾರ್ಯಾಚರಣೆ ಅದು. ಅವತ್ತು ಭಾರತ ಸೇರಿದಂತೆ ಬೇರೆ ಬೇರೆ ದೇಶದ ಗಣ್ಯರು ಇರಾನ್ನ ರಾಜಧಾನಿಯಲ್ಲಿದ್ರು. ಆ ಸಂದರ್ಭದಲ್ಲೇ ಇಸ್ರೇಲ್ ದಾಳಿ ಮಾಡಿತ್ತು. ಈಗಲೂ ಕೂಡ ಹಾಗಾಗೋದಿಲ್ಲ ಅಂತ ಏನು ಗ್ಯಾರಂಟಿ? ಹೀಗಾಗಿ ಸೆಕ್ಯೂರಿಟಿ ವಿಚಾರವೂ ಕೂಡ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಈ ಎಲ್ಲ ಕಾರಣದಿಂದಾಗಿ ಮೋದಿ ಅವರು ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೀನೈನ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾರಾ, ಅಥವಾ ತನ್ನ ಪ್ರತಿನಿಧಿಯನ್ನ ಅಲ್ಲಿಗೆ ರವಾನಿಸ್ತಾರ, ಇಲ್ಲವೇ ಭಾರತ ತಟಸ್ಥವಾಗಿ ಉಳಿಯುತ್ತಾ? ಅಂದ್ರೆ ಈ ಇನ್ವಿಟೇಷನ್ ಅನ್ನ ಇಗ್ನೋರ್ ಮಾಡುತ್ತಾ? ಇದು ಜಗತ್ತಿನ ಕುತೂಹಲದ ಪ್ರಶ್ನೆ ಆಗಿದೆ. ಮಿತ್ರರೇ, ಈ ವಿಚಾರದಲ್ಲಿ ನೀವೇನು ಹೇಳ್ತೀರಿ? ಭಾರತ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ? ಭಾರತ ಸರ್ಕಾರ ಯಾವ ತೀರ್ಮಾನ ಕೈಗೊಂಡ್ರೆ ಭಾರತಕ್ಕೆ ಹೆಚ್ಚು ಲಾಭದಾಯಕ? ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.